ದುಡ್ಡನ್ನು ಖರ್ಚು ಮಾಡಬೇಕಾದ್ರೆ 10 ಸತಿ ಯೋಚನೆ ಮಾಡೋ ಎಷ್ಟೋ ಜನ ತಮ್ಮ ಎನರ್ಜಿ ವಿಪರೀತವಾಗಿ ಖರ್ಚಾಗಬೇಕಾದ್ರೆ ಅದ್ರ ಬಗ್ಗೆ ಅಸಡ್ಡೆ ಮಾಡ್ತಾರೆ ಅಥವಾ ಲಕ್ಷ್ಯನೇ ಕೊಡೋದಿಲ್ಲ. ಎನರ್ಜಿ ಲೀಕೇಜಿಂದ ವಿಚಿತ್ರವಾದ ಸಮಸ್ಯೆಗಳನ್ನ ಅಟ್ರಾಕ್ಟ್ ಮಾಡೋದ್ರ ಜೊತೆಯಲ್ಲಿ ದೈಹಿಕ ಮಾನಸಿಕ ಕಾಯಿಲೆಗಳು ಕೂಡ ಉದ್ಭವ ಆಗುತ್ತೆ. ಏನಿದು ಎನರ್ಜಿ ಲೀಕೇಜ್, ಇದನ್ನು ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಈ ಎಲ್ಲ ರೋಮಾಂಚನಕರವಾದ ಅತ್ಯಂತ ಮುಖ್ಯವಾದ ವಿಷಯವನ್ನ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ನಮಸ್ಕಾರ ವೀಕ್ಷಕರೇ, ಔಷಧ ರಹಿತ ಚಿಕಿತ್ಸೆಯ ಮತ್ತೊಂದು ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಷ್ಟೋ ಜನಕ್ಕೆ ಎನರ್ಜಿ ಲೀಕೇಜ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ನಮ್ಮ ಎನರ್ಜಿ ಏನಿದೆ ಅದು ಕೇವಲ ನಾವು ಊಟ ಮಾಡೋದ್ರಿಂದ ಬರುವಂತಹ ಆ ಒಂದು ಫಿಸಿಕಲ್ ಕ್ಯಾಲರೀಸ್ ಬಗ್ಗೆನೋ ಅಥವಾ ಆ ಒಂದು ಹಾರ್ಡ್ ವರ್ಕ್ ಮಾಡಿ ನಾನು ಎನರ್ಜಿ ಖರ್ಚು ಮಾಡಿದೆ ಅನ್ನೋದ್ರ ಬಗ್ಗೆನೋ ನಾನು ಖಂಡಿತ ಮಾತಾಡ್ತಾ ಇಲ್ಲ. ಇವತ್ತು ನಮ್ಮ ಸಟಲ್ ಬಾಡಿಯಲ್ಲಿರೋ ಎನರ್ಜಿ ಬಾಡಿಯಲ್ಲಿರೋ ಪ್ರಾಣ ಲೈಫ್ ಫೋರ್ಸ್ ಎನರ್ಜಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಥರದ ಎನರ್ಜಿ ನಾನಾ ಕಾರಣಗಳಿಂದ ಒಬ್ಬ ಮನುಷ್ಯ ತನ್ನ ಉಪಯೋಗಕ್ಕೆ ಬಳಸ್ಕೊಳ್ಳೋದ್ರಲ್ಲದೆ ವಿಪರೀತವಾಗಿ ವೇಸ್ಟ್ ಮಾಡ್ತಾರೆ. ಈಗ ಹಣವನ್ನು ಉಪಯೋಗಿಸ್ಕೊಳ್ಳೋದು, ಹಣವನ್ನು ವೇಸ್ಟ್ ಮಾಡೋದು, ಈ ಥರ ಎರಡು ಹೇಗೆ ವಿಚಾರಗಳಿದೆಯೋ ಅದೇ ಥರನೇ ಎಷ್ಟೋ ಸಾರಿ ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ಮತ್ತು ಥಾಟ್ ಲೆವೆಲಲ್ಲಿ, ಭಾವನೆಗಳ ಹಂತದಲ್ಲಿ ಮತ್ತು ಕೆಲವೊಂದು ಎನರ್ಜಿ ಇಂಟೆಲಿಜೆನ್ಸಲ್ಲಿ, ಕೆಲವೊಂದು ಆ್ಯಕ್ಟಿವಿಟಿಗಳಲ್ಲಿ, ಆಚಾರ ವಿಚಾರಗಳಲ್ಲಿ ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಎನರ್ಜಿಯನ್ನು ವೇಸ್ಟ್ ಮಾಡ್ಕೊಳ್ತಾರೆ. ಎನರ್ಜಿ ಸಂಪಾದನೆ ಮಾಡ್ಕೊಳ್ಳೋದು ಅಂದರೆ ಏನು? ಧ್ಯಾನ ಮಾಡಿಯೋ, ಪುಣ್ಯ ಕೆಲಸಗಳನ್ನು ಮಾಡಿಯೋ, ಅಥವಾ ಪ್ರಾಣಾಯಾಮ ಮಾಡಿಯೋ, ಯೋಗ ಮಾಡಿನೋ, ಅಥವಾ ಬೇರೆ ಬೇರೆ ಸಾತ್ವಿಕವಾದ ಕ್ರಿಯೆಗಳ ಮೂಲಕ ಸಂಪಾದನೆ ಹೆಚ್ಚು ಮಾಡ್ಕೊಳ್ಳೋ ಎನರ್ಜಿಯನ್ನು, ತುಂಬ ಕಷ್ಟಪಟ್ಟು ಸಂಗ್ರಹಿಸುವಂಥ ಎನರ್ಜಿಯನ್ನು ಕ್ಷುಲ್ಲಕವಾದ ಕಾರಣಗಳಿಗೆ ಅಜ್ಞಾನದಲ್ಲಿ ವಿಪರೀತವಾಗಿ ವೇಸ್ಟ್ ಮಾಡ್ಕೊಳ್ಳುವಂತಹ ಸಂಗತಿಗಳು ಅಥವಾ ಆ ಥರದ ಸಂದರ್ಭಗಳು ನಮ್ಮೆಲ್ಲರ ಜೀವನದಲ್ಲೂ ಬರುತ್ತೆ. ಆದರೆ ನಾವು ಜಾಣರಾಗಿ ಈ ಎನರ್ಜಿಯನ್ನು ಲೀಕ್ ಮಾಡಿಕೊಳ್ಳದೆ, ವೇಸ್ಟ್ ಮಾಡಿಕೊಳ್ಳದೆ, ಕನ್ಸರ್ವ್ ಮಾಡಿ ಸತ್ಪ್ರಯೋಗ ಮಾಡೋದು ಇಂಪಾರ್ಟೆಂಟು. ಸೊ ಎನರ್ಜಿ ಲೀಕೇಜ್ ಅಂದರೆ ಏನು? ನಮ್ಮ ಎನರ್ಜಿ ಫೀಲ್ಡಿಂದ ಯಾವುದೇ ಒಂದು ಆ್ಯಕ್ಟಿವಿಟಿಯಲ್ಲಿ ವೇಸ್ಟ್ ಆಗುವಂಥ ಎನರ್ಜಿಯನ್ನು ನಾವು ಎನರ್ಜಿ ಲೀಕೇಜ್ ಅಂತ ಕರಿತೀವಿ ಅಂತ ಗೊತ್ತಾಯಿತು. ಆದರೆ ಈ ಎನರ್ಜಿ ಲೀಕ್ ಆದಾಗ ಏನೇನಾಗತ್ತೆ? ಒಬ್ಬ ಮನುಷ್ಯನಿಗೆ ಎನರ್ಜಿ ಲೀಕ್ ಆಗಬೇಕಾದ್ರೆ ತುಂಬ ಸುಸ್ತಾಗೋದು, ತುಂಬ ಒಂಥರ ಏನೋ ಡ್ರೈನ್ ಆದಂಗೆ ಆಗೋದು, ಚೆನ್ನಾಗಿ ಊಟ ಮಾಡಿದ್ದೀನಿ ಅಂದರೂ ನನಗೆ ಕೆಲಸ ಮಾಡೋಕ್ಕೆ ಆಗ್ತಾನೇ ಇಲ್ಲ, ನಿಶಕ್ತಿ ಅಂತ ಅನಿಸೋದು, ಸ್ವಲ್ಪ ಕೆಲಸ ಮಾಡಿಬಿಟ್ರೆ ಇಡೀ ದಿನ ಏನೋ ಮಾಡಿದ್ದೀನಿ ಅನ್ನೋ ಥರ ತುಂಬ ಒಂಥರ ವಿಪರೀತವಾಗಿ ಎಕ್ಸಾಸ್ಟೆಡ್ ಅಂತ ಅನಿಸೋದು, ಆಗಾಗ ಫೆಟೀಗ್ ಅಂತ ಹೇಳ್ತೀವಲ್ಲ, ವಿಪರೀತ ಸುಸ್ತಾಗೋ ಥರ, ಎನರ್ಜಿ ಲಾಸ್ ಆಗೋ ಥರ ಭಾಸ ಆಗೋದು, ಮೈಂಡ್ ಮಂಕ್ ಆಗೋದು ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಇದನ್ನು ಇನ್ನೂ ಆಳವಾಗಿ ಎಕ್ಸ್ಪ್ಲೇನ್ ಮಾಡಬಹುದು. ಎನರ್ಜಿ ವೀಕ್ ಇರೋರಿಗೆ ಯಾವ ಥರದ ಸಂದರ್ಭಗಳು, ವ್ಯಕ್ತಿಗಳು ಸಿಗ್ತಾರೆ, ಯಾವ ಥರದ ಸಿಚುವೇಶನ್ಸ್ ಎನ್ಕೌಂಟರ್ ಮಾಡ್ತಾರೆ ಅಂತ. ಬಟ್ ಲೆಟ್ಸ್ ಕೀಪ್ ದ್ಯಾಟ್ ಫಾರ್ ಅನದರ್ ಎಪಿಸೋಡ್. ಇವತ್ತು ಇದನ್ನು ಇನ್ನೊಂಚೂರು ಬೇರೆ ಬೇರೆ ಆಸ್ಪೆಕ್ಟ್ಸಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ದಟ್ ಅಟ್ಲೀಸ್ಟ್ ನಿಮಗೆ ನನ್ನಲ್ಲಿ ಎನರ್ಜಿ ಇರೋದನ್ನು ನಾನು ಲೀಕ್ ಮಾಡ್ಕೊಳ್ಬಾರ್ದು, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು, ಅಥವಾ ಲೀಕ್ ಆಗ್ತಾಯಿದ್ರೆ ಅದನ್ನು ಹೇಗೆ ತಡೆಗಟ್ಟಬೇಕು ಅಂತ ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಸೊ ಎನರ್ಜಿ ಲೀಕೇಜ್ ಅಂದರೆ ಏನು ಅಂತ ಗೊತ್ತಾಯಿತು, ಅದು ನಮ್ಮ ಆಚಾರ ವಿಚಾರಗಳಲ್ಲಿ ಹೇಗೆ ವೇಸ್ಟ್ ಆಗುತ್ತೆ ಎಂದು ಗೊತ್ತಾಯಿತು, ಮತ್ತು ಕೆಲವೊಂದು ಸಿಂಪ್ಟಮ್ಸ್ನ ನಾನು ಹೇಳಿದೆ. ಈಗ ಈ ಎನರ್ಜಿ ಲೀಕೇಜ್ ಯಾವ ಸಂದರ್ಭಗಳಲ್ಲಾಗತ್ತೆ, ಹೌ ಡು ಯು ರಿಯಲಿ ಲೀಕ್ ದಿಸ್ ಎನರ್ಜಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಓವರ್ ಥಿಂಕಿಂಗ್. ನಮ್ಗೆ ಎಷ್ಟೋ ಜನಕ್ಕೆ ತುಂಬ ಥಿಂಕ್ ಮಾಡಿದಾಗ ಸುಸ್ತಾಗೋಗಿದೆ, ಯೋಚನೆ ಮಾಡಿ 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 ನನಗಂತೂ ಕೈಕಾಲೇ ಎತ್ತಕ್ಕಾಗ್ತಾ ಇಲ್ಲ ಅಂತ ಮಾತಾಡ್ತೀವಿ. ಅಂದರೆ ತುಂಬ ಕ್ಲಿಯರಾಗಿ ನಮಗಿಲ್ಲಿ ಅರ್ಥ ಆಗುತ್ತೆ, ನಮಗೆ ಸುಸ್ತು ಅನ್ನೋದು ಇಡೀ ದಿನ ಏನೋ 12 ಅವರ್ 13 ಅವರ್ 18 ಅವರ್ ಕೆಲಸ ಮಾಡಿದೆ ಅಲ್ಲ, ವಿಪರೀತ ಯೋಚನೆ ಮಾಡಿ ಆಗುತ್ತೆ. ಆ್ಯಂಡ್ ಎಷ್ಟೋ ಸತಿ ನಮಗನ್ಸುತ್ತೆ ಕೆಲಸ ಬೇಕಾದರೆ ಮಾಡಿಬಿಡ್ತೀನಿ, ಇಷ್ಟೊಂದು ಟೆನ್ಷನ್ ಎಲ್ಲ ನನ್ನ ಕೈಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ನಾವು ಎಷ್ಟೋ ಸತಿ ನಮಗೆ ಅಂದ್ಕೊಂಡಿರ್ತೀವಿ ಅಥವಾ ಬೇರೆಯವ್ರಿಗೆ ಹೇಳಿರ್ತೀವಿ ಅಲ್ವಾ? ಬಿಕಾಸ್ ಯೋರ್ ಥಾಟ್ ಇಸ್ ಆಲ್ಸೋ ಯೂಸಿಂಗ್ ಯೋರ್ ಎನರ್ಜಿ. ಸೊ ನೀವು ಯಾವಾಗ ನಿಮ್ಮ ಎನರ್ಜಿನ ಉಪಯೋಗಿಸ್ಕೊಳ್ತಿರೋ ಆ ಥರ, ಆಗ ಎಕ್ಸೆಸಿವ್ ಥಿಂಕಿಂಗ್ ಆದಾಗ, ಎಕ್ಸೆಸಿವ್ ಥಿಂಕಿಂಗ್ ಅಂದರೆ ಅದರಲ್ಲಿ ಏನೇನು ಬರುತ್ತೆ? ವಿಪರೀತವಾಗಿ ಪಾಸ್ಟ್ ಬಗ್ಗೆನೇ ಮತ್ತೆ 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 ಯೋಚನೆ ಮಾಡೋದು,
ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ರೂ ಕೆಲವು ಸಿಚುವೇಶನ್ನ ಅದ್ರ ಬಗ್ಗೆನೇ ವಿಪರೀತವಾಗಿ ಯೋಚನೆ ಮಾಡೋದು, ತುಂಬ ಫಿಯರ್ ಆಫ್ ಫ್ಯೂಚರಲ್ಲಿ ವಿಪರೀತವಾಗಿ ಕಾಂಟಂಪ್ಲೇಟ್ ಮಾಡಿಕೊಂಡು ಏನೋ ಹಳೆದನ್ನು ಅದನ್ನು ಮತ್ತೆ ಫ್ಯೂಚರ್ಗೆ ಲಿಂಕ್ ಮಾಡಿಕೊಂಡು ಏನೋ ನಾನು ಫೋರ್ಸಿ ಮಾಡಿ ಏನೋ ಮಾಡಿಬಿಡ್ತೀನಿ ಅನ್ನೋ ರೇಂಜಿಗೆ ತುಂಬ ಎಕ್ಸಾಸ್ಟ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಆಗುವಂಥದ್ದು. ಆ್ಯಂಡ್ ಎರಡನೇದು ತುಂಬ ಇಂಪಾರ್ಟೆಂಟ್, ಇಮೋಷ್ನಲ್ ಕ್ಲಟರ್ ಅಂತ ಕರಿತೀವಿ. ಅಂದರೆ ಭಾವನಾತ್ಮಕವಾಗಿ ಓರ್ವ ವ್ಯಕ್ತಿ ತನ್ನ ಎನರ್ಜಿಯನ್ನು ಲೀಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಐ ಥಿಂಕ್ ನನ್ನ ಸಬ್ಸ್ಕ್ರೈಬರ್ಸು ಫಾಲೋವರ್ಸಿಗೆ ಇದನ್ನು ನಾನು ತುಂಬ ಎಕ್ಸ್ಪ್ಲೇನ್ ಮಾಡೋದು ಬೇಡ ಅನಿಸುತ್ತೆ. ಎಷ್ಟೋ ವರ್ಷಗಳಿಂದ ಇಮೋಷ್ನಲ್ ಡ್ರೈನೇಜ್ ಬಗ್ಗೆ ನಾನು ಮತ್ತೆ ಮತ್ತೆ ಹೇಳ್ತಾನೆ ಬಂದಿದ್ದೀನಿ, ಅದು ಹೇಗೆ ನಿಮಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಆದರೂ ಹೊಸಬ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ನೀವು ಇಮೋಷ್ನಲ್ ಕ್ಲಟರ್ ಅಂದರೆ ವಿಪರೀತವಾಗಿ ಯಾರನ್ನೋ ಬೈಕೊಳ್ಳೋದು, ಯಾವುದೋ ವಿಚಾರವಾಗಿ ವಿಪರೀತವಾಗಿ ಭಯ ಪಡೋದು, ಯಾರಿಗೋ ಶಾಪ ಹಾಕೋದು, ವಿಪರೀತವಾಗಿ ಗಾಸಿಪ್ ಮಾಡೋದು, ಆ ಥರ ಇಮೋಷ್ನಲಿ ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ತಾ ಹೋದಾಗ ನಿಮ್ಮ ಎನರ್ಜಿ ಇಮೋಷ್ನಲ್ ಲೆವೆಲಿಂದ ನಿಮಗೆ ಗೊತ್ತಿಲ್ಲದೆ ನೀವು ಪಾಪ ಏನೋ ಪೂಜೆ ಮಾಡಿರ್ತೀರಾ, ವ್ರತ ಮಾಡಿರ್ತೀರಾ, ಯಾವುದೋ ಅನುಷ್ಠಾನ ಮಾಡಿರ್ತೀರಾ, ಹಾಗೆಲ್ಲ ಸಂಪಾದನೆ ಮಾಡ್ಕೊಂಡಿರೋದನ್ನು ಹೀಗೆಲ್ಲ ವೇಸ್ಟ್ ಮಾಡ್ಕೊಂಡು ಕೂತ್ಕೋಬೇಕಾಗತ್ತೆ ಅಷ್ಟೆ. ರೈಟ್. ಇನ್ನು ಈ ಎನರ್ಜಿ ಹೇಗೆಲ್ಲ ಡ್ರೈನ್ ಆಗುತ್ತೆ ಅನ್ನೋದರಲ್ಲಿ ಮೂರನೇ ತುಂಬ ಇಂಪಾರ್ಟೆಂಟ್ ವಿಷಯ ಇದೆ. ಈ ನಡುವೆ ಅಂತೂ ಅದು ಸಿಕ್ಕಾಪಟ್ಟೆ, ಅದು ಕೂಡ ವೈರಲ್ ಆಗಿಬಿಟ್ಟಿದೆ ಆ ಹ್ಯಾಬಿಟು. ಏನದು? ಡಿಜಿಟಲ್ ಅಡಿಕ್ಷನ್. ಎಸ್, ಡಿಜಿಟಲ್ ಓವರ್ಲೋಡ್ ಅಂತ ಕರಿತೀವಿ. ಅಂದರೆ ನಿಮಗೆ ಅದರಿಂದ ಏನೂ ಉಪಯೋಗ ಇರೋಲ್ಲ, ಅದರಿಂದ ನೀವು ಉದ್ಧಾರ ಆಗುವ ಯಾವ ಮಾಹಿತಿನೂ ಇರೋಲ್ಲ, ಅಥವಾ ಅದು ನಿಮಗೇನೋ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟು ನಿಮ್ಮನ್ನು ಇಂಪ್ರೂವ್ ಮಾಡ್ತಾ ಇದೆ ಅನ್ನೋ ಥರದ್ದು ಯಾವ ಲಕ್ಷಣಗಳೂ ಇರೋಲ್ಲ. ಆದ್ರೂ ನೋಡ್ಕೊಂಡು ಕೂತ್ಕೊಳ್ಳೋದು. ನಾನು ಯಾವ ಸೋಷಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ನೂ ಹೀಯಾಳಿಸ್ತಿಲ್ಲ, ಬಟ್ ನೀವು ಯಾವುದ್ರಲ್ಲಿ ಇಂಡಲ್ಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಬೆಳಗ್ಗೆ ಎದ್ದೆ, ಕಸ ಗುಡಿಸ್ದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ ಅದನ್ನೆಲ್ಲ ನೋಡ್ತೀರಾ. ಓಕೆ, ಎಟ್ ದಿ ಎಂಡ್ ಆಫ್ ದ ಡೇ ಯಾರೋ ಕಂಟೆಂಟ್ ಕ್ರಿಯೇಟ್ ಮಾಡಿರ್ತಾರೆ, ಓಕೆ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್. ಎಂಡ್ ಆಫ್ ದ ಡೇ ನನ್ನ ಇನ್ಸೈಟ್ಸ್ ಯಾವ ಥರ ಅದರಲ್ಲಿ ಇಂಪ್ರೂವ್ ಆಯಿತು ನೋಡ್ತಾ 1 ಗಂಟೆ 2 ಗಂಟೆ 3 ಗಂಟೆ ಕಳೆದೋಗ್ತಾ ಇದ್ದಾಗ ನಿಮಗದರಲ್ಲಿ ನಿಮ್ಮ ಜೀವನದಲ್ಲಿ ಮುಂದೆ ಹೋಗೋಕ್ಕೆ ಯಾವುದೇ ರೀತಿಯಲ್ಲಿ ಅದು ಪ್ರೋತ್ಸಾಹ ಕೊಡದೆ, ನೋಡ್ದೆ ಅವ್ರ ಥರ ಬಟ್ಟೆ ನನ್ನ ಹತ್ರ ಇಲ್ಲ, ನೋಡಿದ್ಯಾ ಅವ್ರ ಥರ ನಾನು ಟ್ರಾವೆಲ್ ಮಾಡಿಲ್ಲ, ಅಯ್ಯೋ ನೋಡು ಅವ್ರ ಮನೆ ಎಷ್ಟು ಚೆನ್ನಾಗಿದೆ, ನಮ್ಮದೇ ಹೇಗಿದೆ, ಈ ಥರ ಒಂದು ಜಿಗುಪ್ಸೆಗೆ ಕರ್ಕೊಂಡು ಹೋಗೋದ್ರ ಜೊತೆಯಲ್ಲಿ ನಿಮ್ಮ ಎನರ್ಜಿನೂ ಡ್ರೈನ್ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ಈ ಡಿಜಿಟಲ್ ಓವರ್ಲೋಡಲ್ಲಿ ನಮಗೆ ನಿಜವಾದ ಸಾತ್ವಿಕವಲ್ಲದ ಇಮ್ಮೆಚ್ಯೂರ್ ಆಗಿ ಪೆದ್ದಂಗೆ ಏನೇನೋ ಇನ್ಫಾರ್ಮೇಷನ್ ಕೊಡ್ತಾರೆ. ಅದರಲ್ಲಿ ಯಾವುದು ಸೈಂಟಿಫಿಕ್ ಬೇಸ್ ಇರಲ್ಲ. ಒಂಥರ ಏನೋ ವ್ಯೂಸ್ ಬರಬೇಕು ಅಂತನೋ ಅಥವಾ ಯಾವುದೋ ಕಲ್ಪನಾ ಲೋಕದಲ್ಲಿ ಇಮ್ಮೆಚ್ಯೂರ್ ಆಗಿ ಒಂದಷ್ಟೇನೋ ಹೇಳಿಬಿಡ್ತಾರೆ. ಅದಕ್ಕೆ ಸ್ಪಿರಿಚುವಾಲಿಟಿ ಅನ್ನೋ ಹೆಸರೋ ಅಥವಾ ಇನ್ನೊಂದೋ ಕೊಡ್ತಾರೆ. ಅದನ್ನು ನೋಡಿದಾಗಲೂ ಕೂಡ ಖಂಡಿತ ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ. ಬಿಕಾಸ್ ಅದು ನಿಮ್ಮನ್ನು ಮೆಚ್ಯೂರ್ ಆಗಿ ನಡೆಸ್ಕೊಳ್ಳೋದಕ್ಕಿಂತ ನಿಮ್ಮನ್ನು ಇನ್ನೂ ಭಯದಲ್ಲಿ ಅಥವಾ ಅಜ್ಞಾನದಲ್ಲಿ ಇರಿಸುತ್ತೆ. ದೆನ್ ಆಲ್ಸೋ ಎನಿವೆ ಇನ್ನೊಂದಿದೆ, ಅದು ಸ್ಪೀಚಿಂದ, ನಮ್ಮ ಮಾತಿನಿಂದ ನಾವು ಎಷ್ಟೋ ಸತಿ ಎನರ್ಜಿ ಡ್ರೈನ್ ಮಾಡ್ಕೊಳ್ತೀವಿ. ತುಂಬ ಜಾಸ್ತಿ ಸಿಮ್ಟಮ್ಸು ನನ್ನ ಇಷ್ಟು ವರ್ಷಗಳ ಕ್ಲಿನಿಕಲ್ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳಬಲ್ಲೆ. ತುಂಬ ಇವಾಗ ಕನ್ಸಲ್ಟೇಷನ್ನ ಒಂದು ಫಾರ್ಮ್ ಕೊಡ್ತೀವಿ, ಒಂದು ಕಾಲಮ್ ಇರುತ್ತಲ್ಲ, ಅದು ಮೀರಿ 2-2.5 ಪೇಜು ಸಿಮ್ಟಮ್ ಬರೆದಿರೋದ್ರಲ್ಲಿ ತುಂಬ ಈಸಿಯಾಗಿ ತುಂಬ ಮಾತಾಡೋದನ್ನು ನಾವು ಐಡೆಂಟಿಫೈ ಮಾಡಿಬಿಡ್ತೀವಿ. ಇನ್ಫ್ಯಾಕ್ಟ್ ನಾನು ಎಷ್ಟೋ ವೀಡಿಯೋಲಿ ಹೇಳಿದ್ದೀನಿ, ಅಷ್ಟೊತ್ತು ವೇಟ್ ಮಾಡಿ ತಿಂಗಳಾನ್ಗಟ್ಲೆ ನಮ್ಮ ಹತ್ರ ಹೊರಗಡೆನೂ ಪಾಪ ರಿಸೆಪ್ಷನ್ ವೇಟ್ ಮಾಡಿ ಬಂದು ನಮ್ಮನ್ನು ಮಾತಾಡೋಕ್ಕೆ ಬಿಡಲ್ಲ. ಅಂದರೆ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಳ್ಳೋಣ, ನನ್ನ ಕನ್ಕ್ಲೂಷನ್ ಇದು, ಬಟ್ ಅವ್ರೇನು ಹೇಳ್ತಾರೆ ನೋಡೋಣ, ನಮ್ಮನ್ನು ಮಾತನ್ನು ಅರ್ಧದ ಕಟ್ ಮಾಡಿ ಮಾತಾಡ್ತಾನೇ ಇರ್ತಾರೆ. ಕೊನೆಗೆ ನಾನು ಮಾತಾಡ್ಬೋದಾ ಇವಾಗ ಪ್ಲೀಸ್ ಅಂತ ಹೇಳಿದಾಗ ಸಾರಿ ಅಂತಾರೆ. ಅದರಲ್ಲೂ ಒಂದು 100 ಸತಿ ಇಂಟ್ರಪ್ಟ್ ಮಾಡ್ತಿರ್ತಾರೆ. ಅಷ್ಟು ಫಾಸ್ಟಾಗಿ ಅವ್ರ ಥಾಟಿಂದ, ಅವ್ರ ಸ್ಪೀಚಿಂದ ಅವ್ರ ಎನರ್ಜಿನ ವೇಸ್ಟ್ ಮಾಡ್ಕೊಳ್ತಾ ಇರ್ತಾರೆ. ಈ ಸ್ಪೀಚ್ ಬಗ್ಗೆನೇ ಒಂದು ಡಿಫ್ರೆಂಟ್ ಎನರ್ಜಿ ಪ್ಯಾಟರ್ನ್ ಬಗ್ಗೆ ನಾನು ಖಂಡಿತ ಬರುವ ಎಪಿಸೋಡ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೊಂಥರ ಇದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ವಿ ವಿಲ್ ಪಾರ್ಕ್ ಇಟ್ ಅಸೈಡ್. ಓಕೆ, ಸೊ ಇವಾಗ ನಮಗೆ ಗೊತ್ತಾಯಿತು 3 ಪ್ರಮುಖ ಕಾರಣದಲ್ಲಿ ಓವರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ ಇರ್ಬೋದು, ಇಮೋಷ್ನಲಿ ನಿಮ್ಮನ್ನು ನೀವು ಡ್ರೈನ್ ಮಾಡ್ಕೊಳ್ಳೋವಂಥದ್ದು ಇರಬಹುದು, ಇಮೋಷ್ನಲ್ ಕ್ಲಟರ್ಸ್ ಇರಬಹುದು, ಅಥವಾ ಮೂರನೇದಾಗಿ ಡಿಜಿಟಲ್ ಓವರ್ಲೋಡ್ ಇರಬಹುದು. ಇದೆಲ್ಲದರಿಂದ ಹೇಗೆ ನಿಮ್ಮ ಎನರ್ಜಿ ಆ್ಯಕ್ಚುಲಿ ಲೀಕ್ ಆಗುತ್ತೆ. ಇಷ್ಟೇನಾ? ಖಂಡಿತ ಅಲ್ಲ, ಇನ್ನೂ ತುಂಬ ಇದೆ. ಫಾರ್ ಇನ್ಸ್ಟೆನ್ಸ್ ಇದರಲ್ಲೇ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಆಫ್ ದೆಮ್, ನಾನು ಯಾರನ್ನೂ ಅಲ್ಲಗಳೆಯೋಕ್ಕೆ ಇದನ್ನು ಹೇಳ್ತಾ ಇಲ್ಲ, ಅನ್ಯಥಾ ಭಾವಿಸಬೇಡಿ. ಕೆಲವು ಸತಿ ಟಿ ವಿ ಸೀರಿಯಲ್ಗಳು ಅದರ ಇಮೋಷನ್ಸಲ್ಲಿ ಎಷ್ಟು ಇಂಡಲ್ಜ್ ಆಗಿಬಿಡ್ತಾರೆ. ನೇಲ್ ಬೈಟಿಂಗ್ ಫುಲ್ಲು ಏನು ಟೆನ್ಷನ್ ಎಲ್ಲ ಮಾಡಿಕೊಂಡು ರಾತ್ರಿ ಮಲಗೋಕ್ಕಿಂತ ಮುಂಚೆ ತುಂಬ ವಿಪರೀತವಾದ ಆ್ಯಂಗ್ಸೈಟಿ ಕೊಡುವಂಥ ನ್ಯೂಸ್ಗಳನ್ನು ನೋಡಿಕೊಂಡು, ಐ ಮೀನ್ ದೋಸ್ ಇಮೋಷ್ನಲ್ ಡ್ರಾಮಾಸ್ ಆರ್ ಆಫ್ ನೋ ಯೂಸ್ ಟು ಯು ಆ್ಯಂಡ್ ಆರ್ ಜಸ್ಟ್ ಈಟಿಂಗ್ ಅವೇ ಯುವರ್ ಎನರ್ಜಿ ಅಲ್ವಾ. ಸೊ ಅದನ್ನು ಅರ್ಥ ಮಾಡ್ಕೊಂಡಾಗ ನಮಗೆ ಎಷ್ಟೋ ಕಡೆ ಗೊತ್ತಾಗುತ್ತೆ ದಿಸ್ ಇಸ್ ನಾಟ್ ದ ರೈಟ್ ಥಿಂಗ್ ಅಂತ. ಎನಿವೆ,
ಸೊ ಇದೆಲ್ಲ ತಿಳ್ಕೊಂಡ್ಮೇಲೆ ಈಗ ಹೇಗೆ ಹಾಗಾದರೆ ಎನರ್ಜಿ ಲೀಕ್ ಆಗದೆ ಇರೋ ಥರ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೇಬೇಕಲ್ವಾ? ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಟಿಪ್ ನಂಬರ್ 1, ಗಾಸಿಪ್ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಯಾರಾದರೂ ಹಿಂದೆ ನಾವು ಹೀನಾಯವಾಗಿ ಮಾತಾಡೋದ್ರಲ್ಲಿ ಇಂಡಲ್ಜ್ ಆಗಿಬಿಡ್ತೀವಿ ಅಂತಾದರೆ ನಮಗೇ ಗೊತ್ತಿಲ್ಲದೆ ನಮ್ಮ ಎನರ್ಜಿಯನ್ನು ನಾವು ಡ್ರೈನ್ ಮಾಡ್ಕೊಳ್ತಾ ಇರ್ತೀವಿ. ನಮಗೇ ಗೊತ್ತಿಲ್ಲದೆ ಆ ವ್ಯಕ್ತಿಯ ಎನರ್ಜಿ ಪ್ಯಾಟರ್ನ್ ಜೊತೆ, ಫ್ರೀಕ್ವೆನ್ಸಿ ಜೊತೆ ಲೋವರ್ ವೈಬ್ರೇಷನ್ಗೂ ಹೊರಟೋಗ್ತಾ ಇರ್ತೀವಿ ಆಬ್ವಿಯಸ್ಲಿ. ಅದಕ್ಕೆ ದೊಡ್ಡವ್ರು ಹೇಳ್ತಾರಲ್ವ, ಬಿಡು ಆ ಥರದವ್ರ ಹೆಸರು ಯಾಕೆ ಇಷ್ಟೊತ್ತಲ್ಲಿ ಹೇಳ್ತೀಯಾ, ಈ ಸುಸಂದರ್ಭದಲ್ಲಿ ಅವ್ರ ಹೆಸರು ಯಾಕೆ ಹೇಳಬೇಕು ಅಂತ. ಅಫ್ಕೋರ್ಸ್ ವೆಂಜನ್ಸಲ್ಲಿ, ರೋಷದಲ್ಲಿ ಅವ್ರದ್ದು ಹೆಸರು ನೆನ್ಪು ಮಾಡ್ಕೊಳ್ದೆ ಆ ಥರ ಫ್ರಸ್ಟ್ರೇಟ್ ಆಗಿ ಅಂತ ಹೇಳ್ತಾ ಇಲ್ಲ. ಬಟ್ ಅವರ ಬಗ್ಗೆ ವಿಪರೀತವಾದ ಚರ್ಚೆ, ಗಾಸಿಪಿಂಗು, ಟಾಕಿಂಗ್ ಬಿಹೈಂಡ್ ದೇರ್ ಬ್ಯಾಕ್ ಬೇಡ, ಆದಷ್ಟು ಖಂಡಿತ ಅವಾಯ್ಡ್ ಮಾಡಿ. ಟಿಪ್ ನಂಬರ್ 2, ದಯವಿಟ್ಟು ನೀವು ಇಮೋಷ್ನಲಿ ನಿಮಗೆ ಯಾವುದು ಮ್ಯಾಟರ್ ಆಗಲ್ವೋ, ಯಾವ ಇಮೋಷ್ನಲ್ ಕಂಟೆಂಟ್ ನಿಮ್ಮ ಎನರ್ಜಿಯನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಇಲ್ವೋ ಆ ಥರದ ಇಂಟೆಲಿಜೆನ್ಸ್ ಬೇಡ. ಮೈಂಡ್ಫುಲ್ ಆಗಿರಿ. ನಾನು ಯಾವ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ, ಇದರಿಂದ ನನಗೆ ಯಾವ ಇನ್ಸೈಟ್ ಸಿಗುತ್ತೆ, ಕಲಿಯೋಕ್ಕೆ ಏನು ಸಿಗತ್ತೆ, ಆ ಒಂದು ಅವೇರ್ನೆಸ್ ನಿಮ್ಮ ಮೈಂಡಲ್ಲಿರಲಿ. ಯಾವುದೇ ಕನ್ಕ್ಲೂಷನ್ ಇಲ್ಲದೆ, ಯಾವುದೇ ಮೆಚ್ಯೂರಿಟಿ ಇಲ್ಲದೆ, ಯಾವುದೇ ಅಪ್ಲಿಫ್ಟಿಂಗ್ ಕಂಟೆಂಟ್ ಇಲ್ಲದೆ ಯಾರೋ ಏನೋ ಡೆಲಿವರ್ ಮಾಡ್ತಾಯಿದ್ರೆ ಅಲ್ಲಿ ಅವ್ರದ್ದೇನೋ ಕಂಟೆಂಟನ್ನು ಅವರು ಬಳಸ್ಕೊಂಡು ಅವ್ರು ಏನೋ ಉಪಯೋಗಿಸ್ಕೊಳ್ತಾ ಇದ್ದಾರೆ ಹೊರತು ದೇ ಡೋಂಟ್ ರಿಯಲಿ ಕೇರ್ ವೆದರ್ ಇಟ್ ಈಸ್ ಯೂಸ್ಫುಲ್ ಫಾರ್ ಯು ಆರ್ ನಾಟ್. ಎಷ್ಟು ಜನ ರೆಸ್ಪಾನ್ಸಿಬಲ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಲ್ಲಿ, ಟಿ ವಿಯಲ್ಲಿ, ನೀವೇ ಕಣ್ಮುಚ್ಕೊಂಡು ಯೋಚನೆ ಮಾಡಿ ಅಲ್ವಾ. ಬೇಕಾದರೆ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲೂ ಕೆಟ್ಟ ಪದಗಳನ್ನು ಉಪಯೋಗಿಸ್ಕೊಂಡು ಏನೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ, ಅವರಿಗೆ ಅದು ವೈರಲ್ ಆದರೆ ಸಾಕು. ಆ ಥರ ಇರಬೇಕಾದ್ರೆ ನೀವು ನಿಮ್ಮ ಮೆಚ್ಯೂರಿಟಿನ ಕೈಯಲ್ಲಿಟ್ಕೊಂಡು ಡಿಜಿಟಲ್ ಇಂಟೆಲಿಜೆನ್ಸಲ್ಲಿ ನೀವು ಭಾಗವಹಿಸಬೇಕಾಗತ್ತೆ. ಇನ್ನು 3ನೇದು ತುಂಬ ಇಂಪಾರ್ಟೆಂಟ್, ತಾಮಸಿಕವಾಗಿ ಹೆಚ್ಚು ಎನರ್ಜಿ ಇದೆ ಅಲ್ಲಿ ಅಥವಾ ಸಾತ್ವಿಕ ಎನರ್ಜಿ ಅಲ್ಲಿ ಇಲ್ಲ ಅನ್ನುವ ಜಾಗಗಳಲ್ಲಿ ಆದಷ್ಟು ಇರಬೇಡಿ. ಸಾಧ್ಯ ಆದರೆ ಹೋಗೋದನ್ನು ಅವಾಯ್ಡ್ ಕೂಡ ಮಾಡಿ. ಈಗ ತಾಮಸಿಕವಾಗಿ ಹೆಚ್ಚು ಎನರ್ಜಿ ಅಂದರೆ ಫಾರ್ ಎಕ್ಸಾಂಪಲ್ ಈಗ ತುಂಬ ರಾಜಸಿಕ ತಾಮಸಿಕ ಇದರಲ್ಲಿ ಇಂಡಲ್ಜ್ ಆಗೋ ಪಬ್ಗಳಿರಬಹುದು ಅಲ್ವಾ, ಅಥವಾ ಏನೋ ಜೂಜಾಡುವಂತಹ ಜಾಗಗಳಿರಬಹುದು. ಕೆಲವು ಸತಿ ಏನಾಗುತ್ತೆ ಅಂದರೆ ತುಂಬ ಪಾಶ್ ರೆಸ್ಟೋರೆಂಟ್ ಹೆಸರಲ್ಲಿ ತುಂಬ ಆ ಥರದ ಇಂಟೆಲಿಜೆನ್ಸ್ ಎಲ್ಲ ಇರುತ್ತೆ, ಆದಷ್ಟು ಅವಾಯ್ಡ್ ಮಾಡಿ. ಇಲ್ಲ, ನೀವು ಕಳೆದ ಎಷ್ಟೋ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ನಿಮ್ಮ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಒಂದು ಎನರ್ಜಿಯನ್ನು ಕಲ್ಪಿಸ್ಕೊಳ್ಳಿ. ಐ ಆಮ್ ಪ್ರೊಟೆಕ್ಟೆಡ್, ನಾನು ಇಲ್ಲಿದ್ದರೂ ಕೂಡ ನಾನು ಆ ಎನರ್ಜಿ ಜೊತೆಯಲ್ಲಿ ನಾನು ಡೀಪರ್ ಲೆವೆಲಲ್ಲಿ ಕನೆಕ್ಟ್ ಆಗಲ್ಲ, ಐ ಆಮ್ ಸೇಫ್ ಆ್ಯಂಡ್ ಪ್ರೊಟೆಕ್ಟೆಡ್ ಅಂತ ಅಂದ್ಕೊಂಡು ಆದಷ್ಟು ಬೇಗ ನೀವು ಅಲ್ಲಿಂದ ಹೊರಗಡೆ ಬರುವ ಪ್ರಯತ್ನವನ್ನು ಮಾಡಿ. ಇನ್ನು 4ನೇದು ಓವರ್ ಥಿಂಕಿಂಗಿಂದ ಆಗುತ್ತೆ ಅಂತ ನಾನು ಹೇಳಿದ್ಮೇಲೆ ನಿಮ್ಮ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಲ್ವಾ. ಸೊ ಹೀಲ್ ಯೋರ್ ಮೈಂಡ್. ಖಂಡಿತವಾಗಿಯೂ ಒಬ್ಬರು ಕ್ವಾಲಿಫೈಡ್ ಥೆರಪಿಸ್ಟ್ ಹತ್ರ, ಯಾಕೆಂದರೆ ಕೆಲವು ಸತಿ ಏನಾಗುತ್ತೆ ಅಂದರೆ ನನ್ನ ಮೈಂಡ್ ಸರಿ ಇಲ್ಲ ಅಂತ ಯಾರ್ದೋ ಏನೋ ಒಂದಷ್ಟು ಪುರಾಣ ಕೇಳ್ತಾ ಇದ್ದೀವಿ ಮೇಡಮ್, ನನಗೇನೂ ಅರ್ಥ ಆಗ್ತಾ ಇಲ್ಲ, ಆವಾಗ ಒಂದು 5 ನಿಮಿಷ ಚೆನ್ನಾಗಿ ಅನಿಸುತ್ತೆ, ಆಮೇಲೆ ಮನೆಗೆ ಬಂದರೆ ಅದೇ ಕತೆ ಅಂತ ಹೇಳಿರೋರು ಎಷ್ಟೋ ಜನ ಇದ್ದಾರೆ. ಪಾಪ ಅವ್ರು ಒಳ್ಳೆ ವಿಷಯ ಹೇಳ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಸಮ್ಟೈಮ್ಸ್ ಟೇಕಿಂಗ್ ಸಚ್ ಕಂಟಿನ್ಯೂಸ್ ಥಿಂಗ್ ಅಂದರೆ ಅವ್ರದ್ದು ಏನೋ ಒಂದು ಮೂಗಿನ ನೇರಕ್ಕೆ ಹೇಳುವಂಥ ವಿಚಾರಗಳು ಖಂಡಿತ ಉಪಯೋಗಕ್ಕೆ ಬರಲ್ಲ. ವಿ ನೀಡ್ ಟ್ರಿಕ್ಸ್ ಆ್ಯಂಡ್ ಟ್ಯಾಕ್ಟಿಕ್ಸ್, ವಿ ನೀಡ್ ಸೈಂಟಿಫಿಕ್ ಮೆಥಡ್ಸ್ ಆ್ಯಂಡ್ ಪ್ರೊಸೀಜರ್ಸ್. ಅದನ್ನು ನೀವು ಅಳವಡಿಸ್ಕೊಳ್ಳೋಕ್ಕಾಗಬೇಕು. ಈ ಥರ ಆದಾಗ ಹೀಗೆ ಮಾಡ್ಕೊಳ್ತೀನಿ, ಈ ಮೆಥಡ್ನ ಉಪಯೋಗಿಸ್ಕೊಳ್ತೀನಿ, ಇದನ್ನು ದಿನ ರೂಢಿಸ್ಕೊಳ್ತೀನಿ. ಈ ಟಿಪ್ಸ್, ಟ್ರಿಕ್ಸ್ ಮತ್ತು ಟ್ಯಾಕ್ಟಿಕ್ಸ್ಗಳನ್ನು ನಾವು ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ದಟ್ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬಂದು ನಾವು ಇಂಡಿಪೆಂಡೆಂಟಾಗಿ ಈ ಥರದ ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಓವರ್ ಥಿಂಕಿಂಗನ್ನು ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡ್ಬೋದು ಯಾವಾಗ ಬೇಕಾದರೆ ಆವಾಗ. ಅದರಿಂದನೇ ಕೆಲವೊಂದು ವಿದ್ಯೆಗಳು, ಕೆಲವೊಂದು ಪ್ರೊಸೀಜರ್ಸು, ಕೆಲವೊಂದು ಮೆಥಡ್ಸ್ ತುಂಬ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ 21 ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ಕನ್ನು 1000 ಜನ ತೊಗೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಅದನ್ನು ಕೋರ್ಸನ್ನು ಗಿಫ್ಟ್ ಮಾಡ್ತಾ ಇದ್ದಾರೆ. ಯಾಕೆ? ಬಿಕಾಸ್ ಈ ಸಂದರ್ಭಗಳಲ್ಲಿ ಇದನ್ನು ಈ ಥರ ಉಪಯೋಗಿಸ್ಕೊಳ್ಬೋದು, ಇಷ್ಟು ಚೆನ್ನಾಗಿದು ವರ್ಕ್ ಆಗುತ್ತೆ ಅನ್ನೋದು ಪ್ರೂವನ್ ಆಗಿದೆ. ಅದಕ್ಕೋಸ್ಕರ ಸೊ ಎಸ್, ದಟ್ ಈಸ್ ವೈ ಐ ಲವ್ ಗಿವಿಂಗ್ ಸಚ್ ಕಂಟೆಂಟ್. ಆ್ಯಂಡ್ ನೀವು ಅದನ್ನು ಉಪಯೋಗಿಸ್ಕೊಂಡು ಹೆಚ್ಚು ಹೆಚ್ಚು ಲಾಭನ ಪಡ್ಕೊಳ್ತಾ ಇರೋದು ಕೂಡ ತುಂಬ ಖುಷಿಯ ವಿಚಾರ. ಎಸ್, ಸೊ ಅದು ಒಂದು ವಿಚಾರ. ಆದರೆ ಇನ್ನೊಂದು, ನೀವು ದಯವಿಟ್ಟು ಈ ಡಿಜಿಟಲ್ ಓವರ್ಲೋಡಿಂದ ಆಗ್ತಾ ಇರುವಂತಹ ಸಮಸ್ಯೆ, ಎನರ್ಜಿ ಲೀಕೇಜನ್ನು ಸ್ವಲ್ಪ ಕಾನ್ಷಿಯಸ್ಸಾಗಿ ಗಮನಿಸಿ. ಒಂದು ಫೋನಲ್ಲಿ, ಅದು ಯಾವುದೇ ಫೋನ್ ಆಗಿರಬಹುದು, ಎಷ್ಟು ಅವರ್ ನೀವು ಮೊಬೈಲಲ್ಲಿ ಇಂಡಲ್ಜ್ ಆಗಿದ್ರಿ ಅಂತ ತೋರಿಸುವಂಥ ಆ್ಯಪ್ ಇದೆ. ಸೊ ಅದರಲ್ಲಿ ಪ್ರೊಡಕ್ಟಿವ್ ಆಗಿ ನೀವು ಎಷ್ಟು ಕೆಲಸ ಮಾಡ್ತಾಯಿದ್ರಿ, ಸುಮ್ಮನೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರಿ, ವೇಸ್ಟ್ ಎಷ್ಟು ಮಾಡ್ತಿದ್ರಿ, ಕ್ಲೀನಾಗಿ ತೋರಿಸುತ್ತೆ. ಸೊ ದ್ಯಾಟ್ ಯು ವಿಲ್ ನೋ ದಟ್ ನಿಮಗೆ
ಪ್ರೊಡಕ್ಟಿವ್ ಟೈಮನ್ನು ಹೇಗೆ ನೀವು ಉಪಯೋಗಿಸ್ಕೊಳ್ಬೋದು ಮತ್ತು ಎನರ್ಜಿ ವೇಸ್ಟೇಜನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಅಂತ ನೋಡಿ. ಈ ಟಿಪ್ಸು ನಾನು ಯಾವುದೋ ಎನರ್ಜಿ ಟಿಪ್ ಹೇಳೋಕ್ಕಿಂತ ಇವಾಗಿನ ಕಾಲಮಾನಕ್ಕೆ ತುಂಬ ಇಂಪಾರ್ಟೆಂಟ್ ಆಗೋಗಿದೆ. ಬಿಕಾಸ್ ನಮ್ಮ ಹೆಚ್ಚು ಸಮಯ ನಮ್ಮ ಕೈಯಲ್ಲಿರೋ ಮೊಬೈಲಿಂದನೇ ಹೋಗ್ತಾ ಇರೋ ಥರದ ಒಂದು ಪರಿಸ್ಥಿತಿ ಇರೋದ್ರಿಂದ. ಇನ್ನು ನೆಕ್ಸ್ಟು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈಗ ಟಿ ವಿ ಓಕೆ ಬೇಡ ಇದು ಅಂತ ಹೇಳೋಕ್ಕೆ, ಮೊಬೈಲು ಇಲ್ಲಿ ಸ್ಟಾಪ್ ಮಾಡೋಣ ಅಂತ ಹೇಳೋಕ್ಕೆ, ಇವ್ರು ಗಾಸಿಪ್ ಮಾಡ್ತಿದ್ದಾರೆ ಲೆಟ್ ಮೀ ಸ್ಟಾಪ್ ದೆಮ್ ಹಿಯರ್ ಅಂತ ಹೇಳೋಕ್ಕೆ, ಎಲ್ಲದಕ್ಕೂ ಒಂದು ಮೈಂಡ್ಫುಲ್ನೆಸ್ ಬೇಕಲ್ವಾ, ಒಂದು ಅವೇರ್ನೆಸ್ ಬೇಕು. ಎಲ್ಲೋ ಒಂದು ಕಡೆ ಒಂದು ಉಪಪ್ರಜ್ಞೆಯ ಮೂಲಕ ಸಾಕು ಇಲ್ಲ ಸ್ಟಾಪ್ ಅನ್ನೋ ಥರದ್ದು ಒಂದು ಕಂಟ್ರೋಲ್ ಬೇಕು, ಒಂದು ಸೆಲ್ಫ್ ಕಂಟ್ರೋಲ್ ಬೇಕು. ಇದನ್ನು ಹಾಗಾಗಿ ಡೆವಲಪ್ ಮಾಡ್ಕೊಂಡು ಬಿಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಈ ಮೈಂಡ್ಫುಲ್ನೆಸ್ ಅನ್ನೋದು ಒಂದು ಕಲೆ. ದಯವಿಟ್ಟು ಅದಕ್ಕೆ ನಾನು ಹೇಳೋದು ಧ್ಯಾನ ಮಾಡಿ. ನಿಮಗೆ ಯಾವುದು ಗೊತ್ತಿದೆಯೋ ಅದನ್ನು ಮಾಡಿ. ಇಲ್ಲ ಧ್ಯಾನ ಮಾಡೋಕ್ಕೂ ನಂಗೆ ಆಗ್ತಾ ಇಲ್ಲ ಅಂದರೂ ನನಗೆ ಈ ಮೈಂಡ್ಫುಲ್ನೆಸ್ ಬೇಕು. ಯಾಕೆ ಮೈಂಡ್ಫುಲ್ನೆಸ್ ಬೇಕು? ನೀವು ಅರಿವಿನಲ್ಲಿದ್ದರೆ, ಪ್ರಜ್ಞಾಪೂರ್ವಕವಾಗಿ ಪ್ರತಿಕ್ರಿಯೆಯನ್ನು ಮಾಡ್ತಾ ಇದ್ದರೆ, ಅಲ್ಲಿ ಯಾರೋ ಒಬ್ಬರು ಇನ್ನೊಬ್ರು ಯಾರ್ದೋ ಬಗ್ಗೆ ಕೆಟ್ಟದಾಗ ಮಾತಾಡಬೇಕಾದ್ರೆ ನಿಧಾನವಾಗಿ ಅದರಿಂದ ರೆಸ್ಪೆಕ್ಟ್ಫುಲಿ ಅವ್ರ ಫೀಲಿಂಗ್ಸು ಹರ್ಟ್ ಮಾಡಿದೆ ಹೊರಗಡೆ ಬರೋಕ್ಕೆ, ಏನೋ ಟಿ ವಿ ನೋಡ್ತಾ ನೋಡ್ತಾ ನಿಮಗೆ ಯಾವುದೇ ರೀತಿಯಲ್ಲಿ ಲಾಯಕ್ ಇಲ್ಲದೆ ಇರೋ ಪ್ರೋಗ್ರಾಮ್ ಬಂದಾಗ ನಿಧಾನವಾಗಿ ರೆಸ್ಪೆಕ್ಟ್ಫುಲಿ ಅದನ್ನು ಆಫ್ ಮಾಡೋಕ್ಕೆ ಅಲ್ವಾ, ಹೇಟ್ ಸ್ಪೀಚನ್ನು ರೆಸ್ಪೆಕ್ಟ್ಫುಲಿ ಸ್ಟಾಪ್ ಮಾಡೋಕ್ಕೆ ನಿಮ್ಮ ಒಳಗಡೆ ಒಂದು ಕಂಟ್ರೋಲ್ ಬರುತ್ತೆ. ಇಲ್ಲಾಂದರೆ ಅದು ನಿಮ್ಮನ್ನು ಡ್ರೈನ್ ಮಾಡ್ತಾ ಇದೆ ಅಂತಲೂ ಗೊತ್ತಿಲ್ಲದೆ ಈ ಡೋಫಮಿನ್ ಹಿಟ್ಟು ಮಜಾ ಕೊಡುತ್ತಲ್ಲ, ಕೆಲವು ಪ್ರೋಗ್ರಾಮ್ ಎಲ್ಲ ಅವ್ರು ಕಿತ್ತಾಡ್ತಾ ಇದ್ರೆ ನಮಗೆ ಮಜಾ ಸಿಗುತ್ತೆ, ಕಿತ್ತಾಡ್ತಿದ್ದಾರೆ ವಾವ್ ಅಂತ ವೇಟ್ ಮಾಡ್ತಾ ಇರ್ತೀವಿ ಆ ಕಿತ್ತಾಟ ನೋಡೋಕ್ಕೆ, ಆ ಟೈಮ್ಗೆ ಆ ಪ್ರೋಗ್ರಾಮ್ಗಳನ್ನು. ಯಾಕಂದರೆ ಅದು ಡೋಫಮಿನ್ ಹಿಟ್ಟಿಂದ ಒಂಥರ ಅಡಿಕ್ಟ್ ಆಗಿಬಿಡುತ್ತೆ ಬ್ರೈನು. ಸೊ ಆ ಥರದಿಂದ ಹೊರಗಡೆ ಬರೋಕ್ಕೆ ನಿಮಗೆ ಖಂಡಿತ ಸಹಾಯ ಮಾಡುತ್ತೆ. ಓಕೆ ಅಲ್ವಾ? ರೈಟ್. ಸೊ ಹ್ಯಾವಿಂಗ್ ಸೆಡ್ ದಿಸ್, ನೀವು ಮೈಂಡ್ಫುಲ್ನೆಸ್ ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ನಾನು ನಿಮಗೊಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಫಾರ್ ಇನ್ಸ್ಟೆನ್ಸ್, ನನ್ನ ಕೈಯಲ್ಲೊಂದು ಸಣ್ಣ ದೇವರ ಮೂರ್ತಿ ಇದೆ. ಈಗ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡೋಕ್ಕೆ ನೀವು ಈ ಸಣ್ಣ ಮೂರ್ತಿಯನ್ನೇ 1-2 ನಿಮಿಷ ನಿಮ್ಮ ಹಸ್ತದಲ್ಲಿ ಈಗ ಇಟ್ಕೊಂಡು ನಿಮ್ಮ ಮನಸ್ಸನ್ನು ಎಷ್ಟು ಸೆಕೆಂಡ್ಸ್ಗಳು, ಫರ್ಗೆಟ್ ಅಬೌಟ್ ಮಿನಿಟ್ಸ್ ಆ್ಯಂಡ್ ಅವರ್ಸ್, ಎಷ್ಟು ಸೆಕೆಂಡು ಕೇವಲ ಆ ಮೂರ್ತಿ ಮೇಲೆ ಮಾತ್ರ ನೀವು ಏಕಾಗ್ರತೆಯಿಂದ ವಹಿಸೋಕ್ಕೆ ಸಾಧ್ಯ ಆಗುತ್ತೆ, ಆ ರೀತಿ ಒಂದು ರೂಢಿಯನ್ನು ಅಭ್ಯಾಸ ಮಾಡ್ಕೊಳ್ಳಿ. ಫಾರ್ ಇನ್ಸ್ಟೆನ್ಸ್, ಇವಾಗ ನಾನು ಇದನ್ನು ನೋಡ್ತಾ ಇದ್ದರೆ ಅದರ ಬಣ್ಣ ಇರಬಹುದು, ನಮಸ್ತೆ ಮುದ್ರೆಯಲ್ಲಿರುವಂಥ ಈ ದೇವರ ಮೂರ್ತಿ ಇರಬಹುದು, ಅಥವಾ ಆ ದೇವರ ಮುಖದಲ್ಲಿರುವಂಥ ಒಂದು ಕಾಂತಿ ಇರಬಹುದು, ಆ ದೇವರ ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಮೂಡುವಂಥ ಸಕಾರಾತ್ಮಕ ಭಾವನೆ ಇರಬಹುದು, ಅಥವಾ ಮೆಟಲ್ ಯಾವುದು ಅನ್ನೋ ಥರದಿರ್ಬೋದು. ಒಟ್ಟಿನಲ್ಲಿ ನಮ್ಮ ವಿಚಾರಗಳು ತುಂಬ ದೂರ ಹೋಗಬಾರ್ದು, ವಾಪಸ್ ಇದೇ ಮೂರ್ತಿಗೆ, ಇದೇ ವಿಷಯಕ್ಕೆ ವಾಪಸ್ ಬರಬೇಕು. ಆಮೇಲೆ ಅದನ್ನು 1 ಸೆಕೆಂಡು, 2 ಸೆಕೆಂಡು, 10 ಸೆಕೆಂಡು, 10 ನಿಮಿಷ, ಅರ್ಧ ಗಂಟೆ, ಈ ಲೆವೆಲ್ಗೆ ಸಂಪೂರ್ಣ ಏಕಾಗ್ರತೆಯಿಂದ ಇಂಟೆಲಿಜೆನ್ಸಲ್ಲಿ ಅಲ್ಲಿಗೆ ನಿಮ್ಮ ಮನಸ್ಸನ್ನು ವಹಿಸುವಂಥ ಅಥವಾ ಅಲ್ಲೇ ಇರಿಸುವಂತಹ ಕಲೆ ಇದೆಯಲ್ಲ, ಇದು ಒನ್ ಆಫ್ ದ ಟೈಪ್ಸ್ ಆಫ್ ಮೆಡಿಟೇಷನ್. ಇದು ನಿಮ್ಮನ್ನು ಅವೇರ್ನೆಸ್ಸನ್ನು ಹೆಚ್ಚು ಮಾಡೋಕ್ಕೆ, ಮೈಂಡ್ಫುಲ್ನೆಸ್ನ ಹೆಚ್ಚು ಮಾಡೋಕ್ಕೆ ಅದ್ಭುತವಾಗಿ ಈ ಒಂದು ಟ್ರಿಕ್ ಸಹಾಯ ಮಾಡುತ್ತೆ. ಟ್ರೈ ಮಾಡ್ತೀರಾ? ನಿಮ್ಮ ಕೈಯಲ್ಲಿರೋ ಯಾವುದಾದ್ರೂ ಉಂಗ್ರನೇ ತೆಗೆದು ನೀವು ಅದರ ಮೇಲೇ ಯೋಚನೆ ಮಾಡೋ ಥರನೋ, ಒಂದು ಪೇಂಟಿಂಗ್ ಇರ್ಬೋದು, ಒಂದು ದೇವರ ಫೋಟೋ ಇರಬಹುದು, ಎನಿಥಿಂಗ್, ಆಬ್ಸಲ್ಯೂಟ್ಲಿ ಎನಿಥಿಂಗ್. ಇನ್ಫ್ಯಾಕ್ಟ್ ನೀವು ತುಂಬ ಜಾಸ್ತಿ ಅದರ ಶೇಪು, ಪ್ಯಾಟರ್ನ್ಸ್, ಕಲರ್ಸ್ ಬಗ್ಗೆ ಯೋಚನೆ ಮಾಡಿದೆ, ಜಸ್ಟ್ ಲೈಕ್ ದಟ್ ಒನ್ ಡಾಟ್, ಒಂದು ಬಿಂದಿ ಅಥವಾ ಸೂರ್ಯ, ಚಂದ್ರ, ಈ ಥರ ಒಂದೇ ಒಂದು ಶೇಪ್ ಅದ್ರ ಮೇಲೆ ಕಂಪ್ಲೀಟಾಗಿ ನಿಮ್ಮ ಗಮನವನ್ನು ವಹಿಸೋ ಥರ ಮಾಡ್ತಾ ಹೋದರೆ ಇನ್ನೂ ಬೆಟರ್. ಇದು ಅದ್ಭುತವಾಗಿ ನಿಮಗೆ ಆ ಸೆಲ್ಫ್ ಕಂಟ್ರೋಲ್ ಕೊಡುತ್ತೆ ಬೇರೆಲ್ಲ ಆ್ಯಕ್ಟಿವಿಟಿಗಳಲ್ಲಿ. ಎಷ್ಟೋ ಜನ ಬಾತ್ರೂಮಲ್ಲೇ ಗಂಟೆಗಟ್ಟಲೆ ಕಳೆದು ಬಿಡ್ತಾರೆ. ಅಯ್ಯೋ ಎದ್ದು ಹೋಗ್ಬೇಕು, ನಾನು ಆಫೀಸ್ಗೆ ಹೋಗಬೇಕಲ್ಲ ಅಂತ ಗೊತ್ತಾಗದೆ ಕೆಲಸ ಮುಗ್ದಿದ್ರು. ಇದು ಹಾಸ್ಯಾಸ್ಪದ ಅಂತ ಅನ್ನಿಸ್ಬಹುದು. ಹೊರಗಡೆ ಇರೋರು ಕಿಚ್ಚಾಡ್ತಾ ಇರ್ತಾರೆ, ಒಳ್ಳೆ ಕರ್ಮ, ಒಳಗಡೆ ಹೋದರೆ ಗಂಟೆಗಟ್ಟಲೆ ಕೂತ್ಕೊಂಡ್ಬಿಡ್ತೀಯಾ ಅಂತ. ಅಫ್ಕೋರ್ಸ್ ಅದಕ್ಕೆ ಬೇರೆ ಬೇರೆ ಪ್ರಾಬ್ಲಮ್ ಇದೆ ಕಾರಣ. ಆದರೆ ನಾನು ಹೇಳ್ತಾ ಇರೋದು, ಈ ಮೈಂಡ್ಫುಲ್ನೆಸ್ ಬಂದರೆ ಓಕೆ, ಬಂದು ಕೆಲಸ ಆಯ್ತಲ್ಲ ನಡಿ ಹೋಗೋಣ ಅನ್ನೋ ಥರದಾದರೂ ಅವೇರ್ನೆಸ್ ಬರುತ್ತೆ ಅಲ್ವಾ. ನಾನು ನೋಡಿ ಇಲ್ಲೇ ಕೂತ್ಕೊಂಡ್ಬಿಟ್ಟೆ ಅನ್ನೋ ಥರ ಇರೋಲ್ಲ ಅಲ್ಲ. ಈ ಥರ ಯಾವ ಸಂದರ್ಭ ಬೇಕಾದರೂ ಇರಬಹುದದು. ಎನಿವೆ, ಸೊ ಕುಡಿತಾ ಇದ್ದರೆ ಕುಡಿತಾನೇ ಇರೋದು ಅಲ್ವಾ, ಬಿಂಜ್ ಈಟಿಂಗ್ ಮಾಡ್ತಾನೆ ಇರೋದು, ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನು ಎಲ್ಲೂ ಹೇಳ್ಕೊಡಲ್ಲ. ಹೇಗೆ ನಿಮಗೆ ಕೆಟ್ಟ ಅಭ್ಯಾಸನ ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅಂತ ಎಲ್ಲೂ ಹೇಳ್ಕೊಟ್ಟಿಲ್ವೋ. ಅಫ್ಕೋರ್ಸ್ ಕೆಲವರೆಲ್ಲ ತೋರಿಸ್ಕೊಟ್ಟಿರ್ತಾರೆ, ಬಟ್ ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಅಂತ ಎಲ್ಲೂ ಆಗಿಲ್ವೋ. ಈಗ ಹೊರಗಡೆ ಬರೋಕ್ಕೂ ನೀವೇ ಟ್ರೈನ್ ಮಾಡ್ಕೊಳ್ಬೇಕು ಮೈಂಡ್ನ, ಸರಿನಾ? ರೈಟ್. ಸೊ ಇದು ಒಂದು ಕಡೆ. ಆದರೆ ನೀವು ಇಮೋಷ್ನಲಿ ನಿಮ್ಮನ್ನು ನೀವು ಬ್ಯಾಲೆನ್ಸ್ಡಾಗಿ ಇಡೋದಕ್ಕೆ, ಇಮೋಷ್ನಲಿ ನಿಮ್ಮನ್ನು ನೀವು ಸ್ಟೇಬಲ್ ಆಗಿಡೋದಕ್ಕೆ, ವಿಪರೀತವಾಗಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಅಂತ ಪ್ರೆಷರ್ ಮಾಡ್ಕೊಳ್ಳೋಕ್ಕೆ ಹೋಗ್ತಿರಲ್ಲ, ಯೂಶ್ವಲಿ ಇದು ವರ್ಕ್ ಆಗಲ್ಲ ಅಲ್ವಾ. ಅಂದ್ಕೊಳ್ತೀನಿ ಎಲ್ಲ ಗೊತ್ತು, ಬಟ್ ಇಟ್ಸ್ ಸಮ್ ಹೌ ಡಿಡ್ಂಟ್ ವರ್ಕ್. ಎಲ್ಲೋ ಒಂದು ಕಡೆ ನಾನು ಯಾಮಾರ್ಬಿಟ್ಟೆ, ಎಲ್ಲೋ ಒಂದು ಕಡೆ ನಾನು ಎಡವ್ಬಿಟ್ಟೆ ಅಂತ ನಿಮ್ಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಅಲ್ವಾ. ಎಸ್. ಸೊ ಆ ಥರ ಇದ್ದಾಗ ನಿಮಗೊಂದು ಕಂಟಿನ್ಯೂಸ್ ಟ್ರೈನಿಂಗ್ ಬೇಕಾಗತ್ತೆ.
ಕಂಟಿನ್ಯೂಸ್ ಅಸಿಸ್ಟೆನ್ಸ್ ಬೇಕಾಗತ್ತೆ. ಪ್ರತಿನಿತ್ಯ ನಿಮ್ಮ ಮನಸ್ಸನ್ನು ವಾಪಸ್ ಹಿಂದಕ್ಕೆ ಮತ್ತೆ ಟ್ರ್ಯಾಕ್ಗೆ ತೊಗೊಂಡು ಬರೋ ಒಂದು ಮೆಂಟರ್ ಬೇಕಾಗ್ತಾರೆ. ಪ್ರೂವನ್ ಟೆಕ್ನಿಕ್ಸ್ ಬೇಕಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಂಡಿರೋದಕ್ಕೋಸ್ಕರನೇ ನಾವು ಸೆಲ್ಫ್ ಲವ್ 365 ಅನ್ನೋ ಪ್ರೋಗ್ರಾಮ್ನ ಮಾಡ್ತಾ ಇರೋದು. ಈ ವರ್ಷ 2025 ನಾವು ಅದನ್ನು ಮಾಡಲಿಲ್ಲ, ಬಿಕಾಸ್ ಐ ವಾಸ್ ಹೆಲ್ಡ್ ಅಪ್ ವಿತ್ ಅ ಲಾಟ್ ಆಫ್ ಅದರ್ ವರ್ಕ್. ಬಟ್ ಫಾರ್ಚುನೇಟ್ಲಿ ಇಟ್ ಈಸ್ ಬ್ಯಾಕ್. ಯಾಕಂದರೆ ಅದಷ್ಟು ಪಾಪ್ಯುಲರ್ ಟ್ರೈನಿಂಗ್, ಅದು ಅಷ್ಟು ಅದ್ಭುತ ರಿಸಲ್ಟ್ಸ್ಗಳನ್ನು ಜನಕ್ಕೆ ತಮ್ಮ ದೇಹದ ಆರೋಗ್ಯದಲ್ಲಿ, ಮನಸ್ಸಿನ ಆರೋಗ್ಯದಲ್ಲಿ, ವಾತಾವರಣದಲ್ಲಿ, ಪರ್ಸ್ನಾಲಿಟಿಯಲ್ಲಿ ಕೊಟ್ಟಿರೋದ್ರಿಂದ ಎಲ್ಲ ಸರ್ವತೋಮುಖ ಬೆಳವಣಿಗೆ. ನಾನು ಕಳೆದ ಬಾರಿನೂ ಹೇಳ್ತಾ ಇದ್ದೆ, ನಮ್ಮನ್ನು ನಾವು ನೋಡ್ಕೊಳ್ಳೋ ರೀತಿಯಿಂದ ಹಿಡ್ಕೊಂಡು ನಾವು ಹೇಗೆ ಕಾಣಿಸ್ತೀವಿ ಅನ್ನೋವರೆಗೂ ಒಂದು ಮೈಂಡ್ಫುಲ್ನೆಸ್ ಟ್ರೈನಿಂಗ್ ಸಹಾಯ ಮಾಡುತ್ತೆ. ಸೊ ಈ ಪ್ರೋಗ್ರಾಮಲ್ಲಿ ಬೆಳಗ್ಗೆ 5:30 6 ಸೆಲ್ಫ್ ಲವ್ 365 January 1 ಏನು ಸ್ಟಾರ್ಟ್ ಆಗುತ್ತೆ, ಲೈವ್ ಹೋಗುತ್ತೆ. ಯೋಗ ಹೇಳ್ಕೊಡ್ತಾರೆ ನಮ್ಮ ಯೋಗ ಟೀಚರ್. ಅದಾದಮೇಲೆ ಪ್ರಾಣಾಯಾಮ ಇರುತ್ತೆ, ಅದಾದಮೇಲೆ ಬ್ರೈನ್ ಟ್ರೈನಿಂಗ್ ಇರುತ್ತೆ, ಅದಾದಮೇಲೆ ನನ್ನ ಲೈವ್ ಸೆಷನ್ ಇರುತ್ತೆ 30 minutes. ಅದ್ರ ಜೊತೆಯಲ್ಲಿ ಒಂದು ಲೈಫ್ ಟೈಮ್ ಕಮ್ಯುನಿಟಿ ಆ್ಯಕ್ಸಸ್ ನಿಮಗಿರುತ್ತೆ ವಿತ್ ಆಲ್ ದ ಬ್ಯೂಟಿಫುಲ್ ಥಿಂಗ್ಸ್. ಎಸ್, ಇನ್ನು ಸೆಲ್ಫ್ ಲವ್ ಅಂದರೆ ಏನು, ಅದು ಹೇಗೆ ಇಂಪಾರ್ಟೆಂಟು, ನಿಮ್ಮ ಸೆಲ್ಫ್ ಲವ್ ಎಷ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ, ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಉಚಿತವಾಗಿ ಭಾನುವಾರ 10 ಗಂಟೆಗೆ ಲೈವ್ ಆಗಿ ವಾಟ್ ಇಸ್ ಸೆಲ್ಫ್ ಲವ್ ಆ್ಯಂಡ್ ಹೌ ಡಸ್ ಇಟ್ ಹೆಲ್ಪ್ ಇನ್ ಹೀಲಿಂಗ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಅನ್ನೋದನ್ನು ನಾವು ಆಯೋಜಿಸಿದ್ದೀವಿ. ಲಿಂಕ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ಲಿ ಕಮೆಂಟ್ ಬಾಕ್ಸಲ್ಲಿದೆ. ಮರಿದೆ ಲೈವ್ ಅದು ಅಟೆಂಡ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನೀವು ಭಾಗವಹಿಸಿದಾಗ ನಿಮ್ಮ ಸೆಲ್ಫ್ ಲವ್ ಎಲ್ಲಿದೆ, ಯಾವ ಆಸ್ಪೆಕ್ಟ್ಸಲ್ಲಿ ನೀವು ವರ್ಕ್ ಮಾಡಬೇಕು ಅಂತ ಕೂಡ ಉಚಿತವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನು ಎಂಪವರ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಯು ಕ್ಯಾನ್ ಸ್ಟಾರ್ಟ್ ಅವರ್ ಜರ್ನಿ ವಿತ್ ಸೆಲ್ಫ್ ಲವ್ 365. ಆಲ್ರೆಡಿ ಹಲವಾರು ಜನ, ನೂರಾರು ಜನ ಇದಕ್ಕೆ ಆಲ್ರೆಡಿ ಸೇರ್ಕೊಂಡಿದ್ದಾರೆ. ಮೇಕಿಂಗ್ ಅ ಲೈಫ್ ಟೈಮ್ ಕಮಿಟ್ಮೆಂಟ್ ಆ್ಯಂಡ್ 1 year ಇಂಟೆನ್ಸ್ ಟ್ರೈನಿಂಗ್ ಪ್ರಾಮಿಸನ್ನು, ನ್ಯೂ ಇಯರ್ ಗಿಫ್ಟನ್ನು ಅವ್ರಿಗವರೇ ಕೊಟ್ಕೊಂಡಿದ್ದಾರೆ. ನೀವು ಖಂಡಿತ ಅದಕ್ಕೆ ಜಾಯ್ನ್ ಆಗ್ಬೋದು. ಈ ಸೆಲ್ಫ್ ಲವ್ 365 ನೀವು ಆನಂದಕರವಾದಂಥ ಈ ಟ್ರಾನ್ಸಾಕ್ಷನ್ನ ನೋಡಿ ನಮ್ಮ ಸಾವಿರಾರು ಜನ ಥೆರಪಿ ಕ್ಲೈಂಟ್ಗಳು ಬೆನಿಫಿಟ್ ಪಡ್ಕೊಂಡಿರುವ ಹಾಗೆ ನೀವು ಕೂಡ ಆ ಸಂಭ್ರಮನ ಅನುಭವಿಸಬಹುದು. ವೆಲ್, ಎನರ್ಜಿ ಡ್ರೈನ್ ಆಗೋದನ್ನು ಸ್ಟಾಪ್ ಮಾಡೋದು ಅದೊಂದು ಕಲೆ, ಅದೊಂದು ಕಂಟಿನ್ಯೂಸ್ ಪ್ರಾಸೆಸ್ ಅಲ್ವಾ? ಆದ್ದರಿಂದ ಈ ಒಂದು ಟ್ರಾನ್ಸಿಷನ್ನ ನೀವು ನಿಮಗೆ ನೀವೇ ಕೊಟ್ಕೊಂಡ್ರೆ, ಅವೇರ್ಫುಲ್ಲಾಗಿ, ಮೈಂಡ್ಫುಲ್ಲಾಗಿ, ವಿತ್ ಹೆಲ್ದಿ ಮೈಂಡ್, ಇಮೋಷನ್ಸ್ ಆ್ಯಂಡ್ ಅ ಸ್ಟೇಬಲ್ ಬಾಡಿ, ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ನಿಮ್ಮಂಥವರು ಒಂದು ಮನೇಲಿರೋದು ಎಲ್ಲರ ಫ್ಯಾಮಿಲಿ ಸದಸ್ಯರು ಎಲ್ಲರದ್ದು ಅದೃಷ್ಟ. ಏನಂತೀರಾ? ಎಸ್, ಮತ್ತೆ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ, ಔಷಧರಹಿತವಾದ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ವಾಟ್ಸಪ್ ಚಾನಲ್ನ ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ. ದಯವಿಟ್ಟು ಫಾಲೋ ಮಾಡಿ. ಸೊ ದಟ್ ಎವ್ರಿ ಡೇ ಅಫರ್ಮೇಷನ್ಸ್ ಮತ್ತು ಸಾಕಷ್ಟು ವೀಡಿಯೋಗಳನ್ನು ನೀವು ಅದರಲ್ಲಿ ಪಡ್ಕೊಳ್ಬಹುದು. ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಸೆಲ್ಫ್ ಅಟ್ ಅ ಡೀಪರ್ ಲೆವೆಲ್. ಥ್ಯಾಂಕ್ ಯು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಆದಷ್ಟು ನಿಮ್ಮ ಸ್ನೇಹಿತರಲ್ಲೂ ಚಾನಲ್ ಸಬ್ಸ್ಕ್ರಿಪ್ಷನ್ಗೆ ಹೇಳಿ. ಆ್ಯಂಡ್ ಲೆಟ್ಸ್ ಮೇಕ್ ಅವರ್ ಸೆಲ್ಸ್ ಅ ಬಿಗ್ ಫ್ಯಾಮಿಲಿ ಆಫ್ 100K and celebrate that success together. ನಮಸ್ಕಾರ, ಮತ್ತೆ ಸಿಗ್ತೀನಿ.